ಪರವಾಗಿ ಈ ಒಂದು ನಾಟಕ ಹಿರಿಯ ದಿವಂಗತ ಹಾರ್ಮೋನಿಯಂ ಮಾಸ್ಟರ್ ಹಾಗೂ ಸಂಗೀತ ನಿರ್ದೇಶಕರು ಆದಂತ ಬಸವಣ್ಣಪ್ಪ ಭಜಂತ್ರಿ, ಶ್ರೀ ದಿವಂಗತ ರಂಗಪ್ಪ ತಳವಾರ್, ಶ್ರೀ ದಿವಂಗತ ವೀರಭದ್ರಪ್ಪ ನಿಂಗಪ್ಪ ಬಿನ್ನಾಳ್ ಹಾಗೂ ಶ್ರೀ ದಿವಂಗತ ನಿಜಲಿಂಗಪ್ಪ ದಂಡೀನ್ ಇವರ ಆಶೀರ್ವಾದದೊಂದಿಗೆ ಈ ಒಂದು ನಾಟಕವನ್ನು ಈ ಸದ್ಯದಲ್ಲಿ ಚಾಲನೆಗೊಳ್ತಾ ಇದೆ. ಪ್ರಥಮದಲ್ಲಿ ಈ ಒಂದು ನಾಟಕದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತ ಶ್ರೀ ಬಸಪ್ಪ ಬೋಗಣ್ಣವರ್ ಇವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತ ಸುಸ್ವಾಗತ ಕೋರುವುದರೊಂದಿಗೆ ಶ್ರೀ ಮುತ್ತು ಶೇಖಪ್ಪ ಕುದುರಿಮನಿ ಸಾಕಿನ್ ಕಡಕೋಳ ಇವರಿಗೂ ಕೂಡ ಈ ಒಂದು ನಾಟಕಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತ ಶ್ರೀ 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 ವೇದಮೂರ್ತಿ ಚರಮೂರ್ತಯ್ಯ ಈಶ್ವರಯ್ಯ ಹಿರೇಮಠ್ ಇವರಿಗೂ ಕೂಡ ಈ ಒಂದು ನಾಟಕಕ್ಕೆ ನನ್ನ ಪರವಾಗಿ ಹಾಗೂ ನನ್ನ ನಾಟಕದ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯಲ್ಲಪ್ಪ ಸುಲ್ತಾನ್ಪುರ್, ಯಲ್ಲಪ್ಪ ಮಲ್ಲಕ್ಕಿ, ಶಿವಪ್ಪ ದಂಡಿ, ಪರಸಪ್ಪ ಬಂಡಿವಾಡರ್, ಫಕೀರಪ್ಪ ನುಚ್ಚಂಬ್ರಿ ಇವರಿಗೂ ಕೂಡ ನನ್ನ ಪರವಾಗಿ ಹಾಗೂ ಸಂಘದ ಪರವಾಗಿ ಯಲ್ಲಪ್ಪ ಸೋಮಣ್ಣವರ ರೀತಿಯಾಗಿ ಹಾರ್ಮೋನಿಯಂ ಮಾಸ್ಟರ್ ಹಾಗೂ ಸಂಗೀತ ಬಳಗದ ಶ್ರೀ ಪುಟ್ಟರಾಜ್ ಮೆಲೋಡಿಯಸ್ ಬಾದಾಮಿ ಶಬ್ಬೀರ್ ನಾಯಕ್ ಹಾಗೂ ಸಂಗಡಿಗರಿಗೂ ಕೂಡ ಈ ಒಂದು ನಾಟಕದ ಪರವಾಗಿ ಹಾಗೂ ಸಂಘದ ಪರವಾಗಿ ಆಧಾರದ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಎಲ್ಲ ಕಲಾಭಿಮಾನಿಗಳಿಗೂ ಈ ಒಂದು ನಾಟಕಕ್ಕೆ ಆಗಮಿಸಿದಂತ ಎಲ್ಲ ಕಲಾಭಿಮಾನಿಗಳಿಗೂ ನನ್ನ ಪರವಾಗಿ ಹಾಗೂ ಸಂಘದ ಪರವಾಗಿ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೇನೆ. ತಮ್ಮಲ್ಲಿ ಕನಕದಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಸರಸ್ವತಿ ಮಹಾಸ್ವಾಮಿಗಳ ಅನುಪಸ್ಥಿತಿಯಲ್ಲಿ ತಾವೇ ಈ ಒಂದು ನಾಟಕದ ಜ್ಯೋತಿಯನ್ನು ಬೆಳೆಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅವರೊಂದಿಗೆ ಎಲ್ಲ ಮಹನೀಯರು ಇದರಲ್ಲಿ ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಈ ನಾಟಕವು ಸುಗಮವಾಗಿ ಸಾಗಲಿ ಎಂದು ಹಾಗೆ ಇದೇ ಥರ ನಡೆಸಿಕೊಂಡು ಯಶಸ್ವಿ ಹೋಗಲಿ ಅಂತೆಂದು ಹಿರಿಯರು ಹಾಗೂ ಸಮಸ್ತ ಚಿಕ್ಕವಡ್ಡೆಟ್ಟಿ ಗ್ರಾಮದ ವತಿಯಿಂದ ನಾನು ಶುಭ ಕೋರುತ್ತಾ ಇದೊಂದು ನಾಟಕದ ಮಾತುಗಳನ್ನು ಮುಗಿಸುತ್ತೇನೆ. ಎರಡೇ ಮಾತನಾಡಿದರು ಮುತ್ತಿನಂತ ಮಾತನಾಡಿದ ಉದ್ಘಾಟಕರಾದಂತಹ ಶ್ರೀ ಮುತ್ತು ಶೇಖಪ್ಪ ಕುದುರಿಮನಿಯವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಸನ್ಮಾನ ಮಾಡಿದ ಹಾಗೂ ಸ್ವೀಕರಿಸಿದ ಇವರೊಂದು ನಾಟಕದ ಸಂಘದೊಡೆಯರಾದಂತಹ ಮಂಜಯ್ಯ ಹಳ್ಳಿಗುಡಿ ಮಠ ಇವರಿಗೆ
ಶ್ರೀ ಮಲ್ಲಪ್ಪ ದೇವಪ್ಪ ಸುಲ್ತಾನ್ಪುರಿ ಅವರು ಸನ್ಮಾನ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಿಂಗಯ್ಯ ಮಾತನಾಡು ನಿಂಗಯ್ಯ ಮಾತನಾಡು ಇವರಿಗೆ ಮುತ್ತಪ್ಪ ಹಳ್ಳಿ ಇವರಿಂದ ಸನ್ಮಾನ ಕಾರ್ಯಕ್ರಮ. ರಗತ್ನವ್ರು ಇವರಿಗೆ ಸಂಗಪ್ಪ ಸುಲ್ತಾನ್ಪುರಿ ಅವರಿಂದ ಸನ್ಮಾನ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ. ಆಶೀರ್ವಚನ ಶ್ರೀ ಶ್ರೀ ವೇದಮೂರ್ತಿ ಚರ್ಮೂರ್ತಯ್ಯ ಹಿರೇಮಠವರಿಂದ. ಶ್ರೀ ಶ್ರೀ ಜಂತ್ಲಿಬಸವೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಮತ್ತು ಜಂತ್ಲಿಬಸವೇಶ್ವರ ಕೃಪಾ ಪೋಷಕ ನಾಟ್ಯ ಸಂಘ ಚಿಕ್ಕವಡ್ಡೆಟ್ಟಿ ಇವರು ಶ್ರೀ ಕಲ್ಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಬಡವ ಬೀಸಿದ ಕೊಡ್ಲಿ ಅರ್ಥಾರ್ಥ ರೈತನ ತೊಟ್ಟು ಯಾರ ಬಾಯಿಗೆ ಪ್ರಥಮದಲ್ಲಿ ವೇದಿಕೆ ಮೇಲೆ ಇಂದು ಮೂರನೇ ದಿವಸ ಅಂದ್ರೆ ಏನಪ್ಪಾ ಅಂದ್ರೆ ಮೂರನೇ ದಿವಸ ಅಂತ ಮೂರನೇ ಪ್ರಯೋಗ ನಮ್ಮ ಗ್ರಾಮದಲ್ಲಿ ಜಂತ್ಲಿಬಸವೇಶ್ವರನ ಜಾತ್ರೆಯ ಪ್ರಯುಕ್ತ ನಾಟಕವನ್ನು ಆಡುವಂತ ಮೂರನೇ ಪ್ರಯೋಗ ಇಂದು ಅಂದರೆ ತಾರೀಕು 10/3/2024 ಈ ವೇದಿಕೆ ಮೇಲೆ ಅಧ್ಯಕ್ಷರು ಅತಿಥಿಗಳು ಮುಖ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಉದ್ಘಾಟನೆ ಮಾಡಿದಂಥ ಮಾಲಕರು ಮ್ಯಾನೇಜರು ಎಲ್ಲ ಕಲಾಭಿಮಾನಿಗಳು ನೋಡುವಂತಹ ಕಲಾಭಿಮಾನಿಗಳು ಈ ವೇದಿಕೆ ಮೇಲೆ ಕೂತಂತ ಗುರು ಹಿರಿಯರು ಎಲ್ಲರಿಗೂ ಶ್ರೀ ಜಂತ್ಲಿಬಸವೇಶ್ವರ ಕೃಪಾ ಆಶೀರ್ವಾದ ವಂದ್ಯದಾಗಿ. ನಾವು ಈ ನಾಟಕದ ಮೂರನೇ ದಿವಸ ಇದಕ್ಕೊಂದು ಅರ್ಥ ಕೊಡ್ತೀನಿ ನಾನು. ನಾವು ಈ ವರ್ಷ ಚಿಕ್ಕವಡ್ಡೆಟ್ಟಿಯ ಜಂತ್ಲಿಬಸವೇಶ್ವರನ ಭಕ್ತಾದಿಗಳು ಏನ್ ಮಾಡಕ್ಕಿದ್ದೀಪ ಅಂದ್ರ ಕಾಶಿ ಕೇದಾರದ ಯಾತ್ರೆಗೆ ಹೊಂಟಿವಿ ನೋಡ್ರಿ. ಕಾಶಿ ಮತ್ತು ಕೇದಾರನಾಥನ ಯಾತ್ರೆ ನೋಡಕ್ ಹೊಂಟಿವಿ ನಾವು. ಇವತ್ತಿಗೆ 3 ದಿವಸ ಆಯ್ತು. 8ನೇ ತಾರೀಕಿನ ದಿವಸ ಹೈದರಾಬಾದ್ನಲ್ಲಿ ಇದ್ವಿ. 8ನೇ ತಾರೀಕಿನ ದಿವಸ ಹೈದರಾಬಾದ್ನಾಗಿದ್ವಿ. 9ನೇ ತಾರೀಕಿನ ದಿವಸ ಔರಂಗಾಬಾದ್ಗೆ ಬಂದ್ವಿ. ಇವತ್ತು 10ನೇ ತಾರೀಕು ಇವತ್ತ ಕಾಶಿ ಒಳಗದೀವಿ. ಕಾಶಿ ಒಳಗ ನೋಡ್ರಿ, ಕಾಶಿ ಒಳಗಿದ್ದು ಕಾಶಿ ವಿಶ್ವನಾಥನ ದರ್ಶನ ಪಡೆಯುವಂತ ಸಮಯ ಇಂದು ಚಿಕ್ಕವಡ್ಡೆಟ್ಟಿ ತೇರಿಯವ ಶ್ರೀ ಜಂತ್ಲಿಬಸವೇಶ್ವರನ ಜಾತ್ರೆಯಲ್ಲಿ ನೋಡಿವಿ ಕಾಶಿ ವಿಶ್ವನಾಥನ. ನಾಳೆ ನೋಡ್ರಿ, ನಾಳೆ 11ನೇ ತಾರೀಕು ಕೇದಾರ್ನಾಥ್ ಹೋಗಿವಿ ಅಂದ್ರ ಇದೇ ವೇದಿಕೆ ಮೇಲೆ ಶ್ರೀ ಗಜಾನನ ನಾಟ್ಯ ಸಂಘದವರಿಂದ ಕಲಿಯುಗದಲ್ಲಿ ಘರ್ಷಿಸಿದ ಕರ್ಣ ಅರ್ಜುನರು ಕೇದಾರನಾಥನ ಒಂದು ದರ್ಶನ ಮಾಡ್ಕೊಂಡ್ಬಿಟ್ರ ನಾವು ಚಿಕ್ಕವಡ್ಡೆಟ್ಟಿ ಎಲ್ಲ ಜಂತ್ಲಿಬಸವೇಶ್ವರ ಭಕ್ತರು ಕೇದಾರ ಕಾಶಿ ಈ ದರ್ಶನ ಪಡ್ಕೊಂಡು ಬಂದೀವಿ ಅಂದ್ರ ಇವತ್ತಿನ ತೇರು ಇವತ್ತಿನ ಅಗ್ನಿ ಪ್ರವೇಶ ನೋಡಿದ್ರ ಕಾಶಿ ವಿಶ್ವನಾಥ ಮತ್ತು ಕೇದಾರನಾಥನ ದರ್ಶನ ಪಡೆದಂತ ಭಾಗ್ಯ ನಮ್ಮ ಚಿಕ್ಕವಡ್ಡೆಟ್ಟಿ ಜಂತ್ಲಿಬಸವೇಶ್ವರ ಭಕ್ತರು ಸಿಕ್ಕೈತೆ ಅಂತ ಕೈ ಎತ್ತಿ ಹೇಳ್ತೀನಿ ನಾನು. ಭೂಮಾಸುತಂ ಶ್ಲೋಕ ವಿನಾಶ ಕಾರಣಂ ನಹಾಮಿ ವಿಘ್ನೇಶ್ವರ ಪವಪಾದ ಪಂಕಜಂ
गुरु ब्रह्मा गुरु विष्णु गुरुदेव महेश्वरा गुरु साक्षात् परब्रह्मा तस्मै श्री गुरुवे नमः श्री गुरु पुट्टराजेश्वरा श्री गुरु पुट्टराजेश्वरा
ಕವಿಗಾರ, ಬಡ ರೈತ, ಮೈಲಾರಿ ಸಾಗರನ ಅನ್ನ, ಸೀತಾಳ ಗಂಡ, ಬಹಳ ಮುಗ್ಧ ಜೀವಿ ಪ್ರಕಾಶ್ ಗುಂಜಲ್. ಪ್ರಕಾಶ್ ಗುಂಜಲ್ ಶ್ರೀ ಚಂದ್ರಿ ಬಸವೇಶ್ವರನ ಹೃದಯ ಮಂದಲ್ಲಿ ಸ್ಮರಿಸಿಕೊಂಡು ತಮ್ಮ ಸಾಗರ, ನೀನು ಕಂಡಾರ ಕಂಡದ್ದು ಸತ್ಯ, ಆದರೆ ನನ್ನ ಮನಸ್ಸು ಹೃದಯ ಅಂತದೆಲ್ಲೋದು ನಿನಗೆ ನಂಬಿಕೆ ಇಲ್ಲವೇ? ಆ ದೇವರು ನಿನಗೆ ಒಳ್ಳೆಯದು ಮಾಡಲಿ ತಮ್ಮ, ಒಳ್ಳೆಯದು ಮಾಡಲಿ. ಮೈಲಾರಿ ಹಳ್ಳಿಯ ರೈತ, ದೇವೇಂದ್ರನ ಕಾಳಾಸ್ಥಾನಕ್ಕೆ ಸಿಡಿದಂತ ರೈತ, ಶೀಲಾಳ ಗಂಡ, ಕಥಾನಾಯಕ ಲಕ್ಷ್ಮಣ್ ಹೆಸರು, ಲಕ್ಷ್ಮಣ್ ಹೆಸರು. ನಿಮ್ಮ ಕೈಯಿಂದ ಹೂತ ಹಾಕಿಸಿಕೊಳ್ಳಲು ನಾನೇನು ಹೇಗೆ ಜಾತಿಯಲ್ಲಿ ಜನಿಸಿಲ್ಲಲೇ? ಹಿಂಡು ಕುರಿಗಳ ಹಾಲು ನಾನು ಎಂದವರ ಕಾಲಿಸುವುದು, ಹಾಲು ಮತದ ಹುಲಿ ಕಂಡು ಗಲಿ, ಸೋರ ಸಾಂಬಯ್ಯ ಎನ್ನುವ ವಂಶದಲ್ಲಿ ಜನಿಸಿದವನು. ಉತ್ತರ ಕರ್ನಾಟಕದಲ್ಲಿ ಹುಟ್ಟಿ ಖಜನ ಕೆಲಸ ಮಾಡುವ ನಿಮ್ಮಂತ ತಾಯಿ ಗಂಡ ರುಂಡವನ್ನು ಕೊಂಡು ಬಂದು ನಮ್ಮೂರ ಅಗಸಿಯ ಬಾಗಿಲಿಗೆ ತೋರಣ ಕಟ್ಟುತ್ತಾರೆ ಈ ವೀರ ಸರದಾರ ಮೈಲಾರಿ. ಸಾಗರ ರಾಮುವಿನ ತಮ್ಮ, ಕಾಲೇಜ್ ಹುಡುಗ, ಸರೋಜಳ ಗಂಡ, ಫಕೀರೇಶ್ ತೋಳ, ಫಕೀರೇಶ್ ತೋಳ. ಅಣ್ಣ ಅತ್ತಿಗೆ, ನಿಮ್ಮೆಲ್ಲರ ಆಸೆ ಈಡೇರಿಸುವ ನಂಬಿಕೆ ನನ್ನಲ್ಲಿದೆ ಅತ್ತಿಗೆ, ನನ್ನಲ್ಲಿ ಇದೆ. ಕಿರಣ ನಿಷ್ಠಾವಂತ ಇನ್ಸ್ಪೆಕ್ಟರ್, ದೇವೇಂದ್ರನ ದೌರ್ಜನ್ಯಕ್ಕೆ ಅಂತ್ಯ ಹಾಡುವ ವ್ಯಕ್ತಿ, ಸರೋಜಳ ಪ್ರಿಯತಮ ಹೀರೋ ಸಿರಟಿ, ಸಿರಟಿ. ಸತ್ಯ, ನ್ಯಾಯ, ನೀತಿ ಎಂಬ ರಾಮರಾಜ್ಯದಲ್ಲಿ ಹುಟ್ಟಿ ಹೆತ್ತ ತಾಯಿ
ಖತರ್ನಾಕ ನಾಯಕ ದೇವೇಂದ್ರ MLA ರೈತರ ಬದುಕಿನಲ್ಲಿ ಮೋಸದ ಆಟವ ಖತರ್ನಾಕ ನಾಯಕ ಮಾರುತಿ ಬ್ಯಾಲವಾಡಿ ಇಂದು ನಮ್ಮೂರ ಬಸವೇಶ್ವರನ ಜಾತ್ರೆ. ಈ ಜಾತ್ರೆಯಲ್ಲಿ ಕಂಡ ಕನ್ಯಾಮಣಿಯರ ಆಗಮನ. ಆ ಆಗಮನದಲ್ಲಿ ನಡವನ್ನು ಬೆಳಕಿಸುತ್ತ ನಡೆಯುವ 108 ಮಾರ್ಯರ ಗಮನವನ್ನು ಕೋಣಿನಿಂದ ಕೊಕ್ಕಿತ್ತಂದ್ರೆ ಅವರ ದೇಹದ ಸುಖವನ್ನು ನಾಗೇಂದ್ರ ದಲ್ಲೋರಿ ಅಂಗಡಿಯ ಮಾಲೀಕ, ದೇವೇಂದ್ರನ ಸ್ನೇಹಿತ, ಸರೋಜನ ಲವ್ವರ್, 2ನೇ ಖಳನಾಯಕ ವೀರಪ್ಪ ಮಲಕಿ. सिगरेट पीने का मजा आया तो नंबर का नीचे, लड़की का मजा आया तो कंबर से नीचे. ಮಲ್ಲಿಯ ತಂದೆ ಹಾಸ್ಯ ಮಹಾಂತೇಶ್ ದಂಡಿನ್. ಸತ್ತು ಬಳ್ಳಾಳಿಯ ಬಿನ್ನಾಳ ಕರೆ ಗಂಗ ಓದಾಳಲ್ಲ ಆಕಿಗೆ ಕೊಟ್ಟು 1,000 ಇಸ್ಕೊಂಡ ನನ್ನ ಮಗಳಿಗೆ ಅರಿವಿ ತಂದ್ರ ಆತ್ರಿ ಅಪ್ಪ. ಸಂಘ ದೇವೆ ಪೊಲೀಸ್ ಮಲ್ಲಿಯ ಪ್ರೀತಿಯ ಸಲುವಾಗಿ ನಾನಾ ವೇಷ ಧರಿಸಿದ ಹಾಸ್ಯ ಜೀವಿ ಶಶಿಧರ ಸುಲ್ತಾನ್ಪುರ್.
ಬಸಪ್ಪ ಮಾವ 3 ತಿಂಗಳು ಗೊಲಟಕ್ಕೂ ಬಿಡ ನಮ್ಮ ಮಾನವ್ರ ನಗಮ್ಮ ಬಂದು ಡೆಲಿವರಿ ಮಾಡಿಸ್ಯ ಬಾಬೆ ಅಂದ್ರ ಹೊಸಳಿ ಡಾಕ್ಟ್ರ್ ಹತ್ರ ಬಾಡಿ ಅಂತಾಳ. ನಿಂಗ ಮಂಡಲ ಪಂಚಾಯತಿಯ ಸಿಪಾಯಿ ಮಲ್ಲಿಯ ಪ್ರಿಯತಮ ಹಾಸ್ಯಜೀವಿ ಸಂತೋಷ್ ದಂಡಿ. ನನ್ನ ಮನನಾಗರದ ದೇವರಾದಂಥ ಪುಟ್ಟರಾಜ ಗವಾಯಿಗಳನ್ನು ನೆನೆಸುತ್ತಾ ಹಾಗೂ ಬಸವೇಶ್ವರ ಮತ್ತು ನನ್ನ ತಂದೆ ತಾಯಿಯನ್ನು ಸ್ಮರಿಸುತ್ತಾ ಈ ಹಾಡು ಅವರಿಗೆ ಸಮರ್ಪಣೆ. ಸಂಗೀತ ಸಾಮ್ರಾಟ ಗುರುವೇ ಗುರು ಪುಟ್ಟರಾಜ ದೇವಗಿರಿಯ ನಂದಾದೀಪ ಶ್ರೀ ಗುರು ಪುಟ್ಟರಾಜ ಸಂಗೀತ ಸಾಮ್ರಾಟ ಸಾಕಾಗಿ ಹೋಯತ್ರಿ ಅಪ್ಪ ನನಗೆ ಜೀವನ. ಯಾಕಂತ ಕೇಳ್ತೀನಿ, ಹುಟ್ಟಿ 26 ವರ್ಷ ಆದ್ರೆ ಮನ್ಯಾಗ ಇನ್ನೊಂಚೆ ಕೆಲಸನ ಮಾಡ್ವಲ್ರ ಅಂತಂದು ಹೇಳಿ ಕೆರ ತಗೊಂಡ್ ಹೊಡ್ಯಾಕತ್ಯಾರ್ರಿ. ಇವ್ರ ಕಾಟಕ್ಕೆ ತಲೆ ಕೆಟ್ಟ ಬಟ್ಟಿ ವ್ಯಾಪಾರ ಶುರು ಮಾಡ್ಬೇಕಂತ ಒಂದು ಊರಿಗೆ ಹೋಗಿದ್ದೀನಿ. ಅಲ್ಲ ಕಟ್ಟಿ ಮ್ಯಾಲ ಒಂದ್ ದಿವಸ ಅಮ್ಮರು ಒಂದ್ ದಿವಸ ಹೆಣ್ಮಕ್ಳು ಕುಂತಿದ್ರ ಬಾರು ತಮ್ಮಲ್ಲಿ ಅಂತ ಕರೆದ ಬಟ್ಟಿ ಸೀರೆ ಜಂಪರ್ ಎಲ್ಲಾ ನೋಡಿದ್ರ ಅಮ್ಮ ರೇಟನ್ನು ಕೇಳಿದ್ದ ರೇಟನ್ನು ಹೇಳಿದ್ಯಾ ಅಮ್ಮ ಅದಾಳಲ್ಲ ಜಂಪರ್ದಾಗ ಸ್ವಲ್ಪ ಬಿಡುಪಾತಮ್ಮ ಸೀರ್ಯಾಗ ನಡಿತೈತಿ ಅಂದ. ನಾನು ನೋಡಿ ಅಮ್ಮ ಜಂಪರ್ದಾಗ ಬಿಡ ಮಗನ ಅಲ್ಲ ನಾನು ಬೇಕಂದ್ರ ಸೀರ್ಯಾಗ ಬಿಡ್ತೀನಿ ಅಂದ. ನಮ್ಗೆ ತಾಸಿಟ್ಟ ನೀವು ನಾವು ಕಾಲು ಮರಿ ತಗೊಂಡು ಹೋಗ್ರಿ ಅಪ್ಪ. ಅದಕ್ಕೆ ಇವ್ರ ಕಾಟಕ್ಕೆ ತಲೆ ಕೆಟ್ಟ ಚಿಕ್ಕವಟ್ಟಿ ಊರಿಗೆ ಬಂದ್ಯಾ. ನಮ್ಮ ಅಧ್ಯಕ್ಷರ ಬಿನ್ನಾಳ್ ಮುತ್ತಪ್ಪ ಮಾವ ಕೇಳಿದ್ಯಾ, ಮಾವ ಯಾವ್ದಾರ ಒಂದು ಕೆಲಸ ನಾನು ಕೊಡಿಸ್ಪ ಪುಣ್ಯಾತ್ಮ ಅಂತಂದ. ಹಂಗಾಗಿ ಇಲ್ಲೇ ಪಂಚಾಯತ್ಯಾಗ ನಮ್ಮ ಊರಾಗ ನೀರು ಬಿಡೋ ಕೆಲಸ ಮಾಡೋಂಥದ್ದು ಬಾ ಅಂತ ಹೇಳಿ ಈ ಒಂದು ಪಂಚಾಯತ್ಯಾಗ ಕೆಲಸ ಕೊಟ್ಟೇನ್ರಿ. ಸರಿ ಅಪ್ಪ ಜಲ್ದ ಬರ್ತೀನಿ, ಕೆಳಗೆ ಗೋನ್ಯಾಗ ನೀರು ಬಿಡ್ಬೇಕಂತ. ಖತರ್ನಾಕ್ ನಾಯಕನ ಬಲಗೈ ಬಂಟ ಕಾಳಿಂಗ ಶಂಭು ತಳವಾರ್. ಗರುಡು ಆದರೂ ಸರಿ, ಗುಬ್ಬಿ ಆದರೂ ಸರಿ, ಎಡೆ ಎತ್ತಿ ಬಿಟ್ಟಿಲ್ಲ, ಬಿಡುವುದೂ ಇಲ್ಲ. ಸ್ತ್ರೀ ಪಾತ್ರದಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥ ಶೀಲದ ಪಾತ್ರ ಮಾಡಿರ್ತಕ್ಕಂಥ ಭಾಗೀರಥಿ ಅಮಸ್ನೂರ್ ನನ್ನ ತಂದೆ ಗುರುಗಳಾದ ಪ್ರಕಾಶ್ ಬಿನ್ನಳವರಿಗೆ ನನ್ನ ಒಂದು ಚಿಕ್ಕದ ಒಂದು ಕಾಣಿಕೆ ಅವರು ಬಂದು ಸ್ವೀಕರಿಸಬೇಕು.
दैवमार्जितम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यम् शरणं 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 देवी कृपाकरी पालिसुवन भरता ताये श्री गौरी पालिसुवन भरता ताये श्री गौरी शरणं 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 देवी कृपाकरी शरणं 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 ಅಮ್ಮ ಭೂಮಿ ತಾಯಿ ಇಂದು ರೈತರ ಮಕ್ಕಳಿಗೆ ಸಂಭ್ರಮದ ದಿನ. ಈ ಗುಡಿಯಲ್ಲಿ ಉತ್ತಿ ಬಿತ್ತಿ ಬೆಳೆದು ನಿನಗೆ ಉಡಿಯನ್ನು ತುಂಬಿ ಚೆಲ್ಲರಿಗೂ ಚರಣವನ್ನು ಚೆಲ್ಲಿ ನಾವು ಹಾಡಿಕೊಂಡು ಬೆಳೆದಿದ್ದೇವೆ. ನಮ್ಮಂತ ರೈತರ ಮಕ್ಕಳನ್ನು ಕಾಪಾಡುವ ಭಾರ ನಿನ್ನದಮ್ಮ ನಿನ್ನದು. ಎಮ್ಮೆಲೆ ದೇಸಾಯಿಯವರಿಗೂ ಮಂಟೆನವರಿಗೂ ನಮ್ಮ ಮಂಟೆನವರಿಗೂ ಯಾವತ್ತಿಂದೂ ಆಗಿ ಬರುವುದಿಲ್ಲ. ಅಂಥವ್ರ ಮಧ್ಯೆ ನಮ್ಮನ್ನು ಕಾಪಾಡುವ ಭಾರ ನಿನ್ನದಮ್ಮ ನಿನ್ನದು. ಸೀತಾ ಇಂದು ಅದೇ ಎಷ್ಟೋ ಸಂತೋಷದಿಂದ ಹೇಮರೆಡ್ಡಿ ಮಲ್ಲಮ್ಮನಂತೆ ಭಕ್ತಿಯಿಂದ ಭೂಮಿ ತಾಯಿಯಲ್ಲಿ ಏನೋ ವರ ಹೇಳ್ತಾ ಇದ್ದಂತೆ ಕಾಣುತ್ತದೆ ಸೀತಾ. ನೋಡಿ ಸ್ವಾಮಿ, ಶಿವಶರಣರಿಗೆ ನನ್ನ ಹೋಲಿಸಬೇಡಿ. ನಾನು ಎಷ್ಟೇ ಆದರೂ ಒಬ್ಬ ರೈತನ ಮಡದಿ ಅಲ್ಲವೇ? ಸೀತಾ, ರೈತ ಒಳ್ಳೆಯ ತಳಿ ಬೀಜ ಬಿತ್ತಿದರೂ ಮಳೆಯೇ ಇಲ್ಲ, ಮಳೆ ಬಂದರೂ ಬೆಳೆ ಇಲ್ಲ, ಬೆಳೆ ಬಂದರೂ ಅದಕ್ಕೆ ಯೋಗ್ಯ ದರ ನೀಡುವ ಒಂದು ಸರ್ಕಾರ ಇನ್ನುವರೆಗೂ ಬಂದಿಲ್ಲ. ಬಂದರೆ ದೃಷ್ಟ ವಿರೋಧ ರಾಜಕಾರಣಿಗಳ ಒಳ ಸಂಚಿನ ಮೂಡಿಗೆ ಸಿಲುಕಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಮಾಡುತ್ತಾರೆ ಸೀತಾ, ಬಾಯಿಗೆ ಬರದಂತೆ ಮಾಡುತ್ತಾರೆ. ಸ್ವಾಮಿ, ಅಂತ ಸ್ವಾರ್ಥ ಜನರಿಗೆ ಬುದ್ಧಿ ಕಲಿಸಲು ಸಾಧ್ಯವಿಲ್ಲ ಸ್ವಾಮಿ. ಸೀತಾ, ಒಬ್ಬ ದೃಷ್ಟ ವಿರೋಧ ರಾಜಕಾರಣಿಗಳಿಗೆ ಸರ್ಕಾರ ಪಾಠ ಕಲಿಸಲು ಮುಂದಾದರೆ ಅಂತ 10 ತಲೆ 10 ರಾವಣರು ಹುಟ್ಟಿಕೊಳ್ಳುತ್ತಾರೆ. ಅಂದಾಗ ಯಾವ ಸರ್ಕಾರ ಏನು ಮಾಡಲು ಸಾಧ್ಯ ಸೀತಾ? ಏನು ಮಾಡಲು ಏಕೆ ಸಾಧ್ಯವಿಲ್ಲ ಸ್ವಾಮಿ?
ಸರ್ಕಾರ ಎಲ್ಲ ಒಗ್ಗಟ್ಟಾಗಿ ನಿಂತರೆ ಅದೇನು ದೊಡ್ಡ ಮಹಾ ಅಲ್ಲ. ಸೀತಾ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಎಷ್ಟೋ ವರ್ಷವಾದರೂ ರೈತರ ಮಕ್ಕಳನ್ನು ಉದ್ಧಾರ ಮಾಡುವ ಒಬ್ಬ ಪುಣ್ಯಾತ್ಮನ ಹುಟ್ಟಿ ಬಂದಿಲ್ಲ. ಅದು ಹೋಗಲಿ, ರೈತನ ಸ್ಥಿತಿಗತಿ ಅರ್ಥ ಮಾಡಿಕೊಳ್ಳುವ ಒಬ್ಬ ಪುಣ್ಯಾತ್ಮನ ಹುಟ್ಟಿಲ್ಲ ಅಂದ ಮೇಲೆ ಯಾವ ಸರ್ಕಾರ ಏನು ಮಾಡಲು ಸಾಧ್ಯ ಸೀತಾ? ಏನು ಮಾಡಲು ಸಾಧ್ಯ? ಸ್ವಾಮಿ, ಇಂದಿಲ್ಲ ನಾಳೆ ಆ ಮುರಾರ್ಜಿ ಎದುರಿಗೆ ಒಬ್ಬ ಈ ಬಂದ ಗಂಡದಲ್ಲಿ ಹುಟ್ಟಿ ಬಂದೇ ಬರ್ತಾನೆ. ರೈತರ ತುತ್ತು ರೈತರ ಬಾಯಲ್ಲಿ ಬೀಳೋ ಹಾಗೆ ವೀರ ಹುಟ್ಟಿ ಬಂದೇ ಬರ್ತಾನೆ ಸ್ವಾಮಿ, ಬಂದೇ ಬರುತ್ತಾನೆ. ಸೀತಾ, ಅಂತ ನಿಯತ್ತಿನ ರಾಜಕಾರಣಿಗಳ ಕಾಲು ಹಿಡಿದು ಎಳೆಯುವ ಶಕುನಿಗಳು ಇದ್ದೇ ಇರುತ್ತಾರೆ. ಅಂದ ಮೇಲೆ ರೈತನ ಗೋಳು 6ಕ್ಕೆ ಏರುವುದಿಲ್ಲ, 3ಕ್ಕೆ ಇಳಿಯುವುದಿಲ್ಲ. ಸೀತಾ, ಇಲ್ಲದನ್ನು ಮಾತನಾಡಿ ಹನಿ ರಕ್ತ ಸುಟ್ಟುಕೊಳ್ಳುವುದಕ್ಕಿಂತ ಬನ್ನಿಗಳ ಕೆಳಗೆ ಕುಳಿತುಕೊಂಡು ವಿಶ್ರಾಂತಿ ತೆಗೆದುಕೊಳ್ಳಲು ಸ್ವಾಮಿ, ಹನಿ ಹನಿ ಕೂಡಿದರೆ ಹಳ್ಳ, ತೆನೆ ತೆನೆ ಸೇರಿದರೆ ರಾಶಿ. ಹಾಗೆ ರೈತ ಸಂಘ ಎಲ್ಲ ಒಗ್ಗಟ್ಟಾಗಿ ನಿಂತರೆ ಅದೇನು ಇದಲ್ಲ ಸ್ವಾಮಿ. ಸೀತಾ, ನೀನು ಹೇಳುವ ಮಾತು ಸತ್ಯ. ಆದರೆ ಮೊದಲು ನಮ್ಮ ರೈತ ಜನಾಂಗಕ್ಕೆ ಬುದ್ಧಿ ಇಲ್ಲ. ಯಾಕೆಂದರೆ ಇಲೆಕ್ಷನ್ ಸಮಯದಲ್ಲಿ ಸ್ವಾರ್ಥ ರಾಜಕಾರಣಿಗಳ ಮಾತಿಗೆ ಮರುಳಾಗಿ ಅವರು ಕೊಡುವ ಬಿಡಿ ರಾಜಿಗೆ ನಾಯಿಯಂತೆ ಕಲ್ಲು ಸುರಿಸುತ್ತಾ ಕಂಡಕ್ಕೆ ಮಾರು ಹೋಗಿ ಓಟು ಕೊಟ್ಟು ಆರಿಸಿ ಕಳಿಸುತ್ತಾರೆ. ಓಟು ಆರಿಸಿ ಬಂದ ಮೇಲೆ ರೈತರ ಹೆಸರಿನಲ್ಲಿ ವಿಧಾನಸಭೆಯಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ರೈತರಿಗೆ ಅದನ್ನು ಮಾಡಿಸುತ್ತೇನೆ ಇದನ್ನು ಮಾಡಿಸುತ್ತೇನೆ ಅಂತ ಪ್ರಜಾಜನತೆ ಮುಂದೆ ನಾಯಿಯಂತೆ ಭಾಷಣ ಮಾಡಿ ತಮ್ಮ ಬೊಚ್ಚು ಬೇಯಿಸಿಕೊಂಡು ಸೊಳ್ಳೆ ಕಳೆಯದಂತೆ ನಿದ್ರೆ ಮಾಡುತ್ತಾರೆ. ಅವರಿಗೆ ಓಟು ಕೊಟ್ಟು ಆರಿಸಿ ಬಂದ ಮೇಲೆ ಓಟು ಕೊಟ್ಟು ಆರಿಸಿ ಕಳಿಸಿದ ರೈತರು ಉರುಕು ಗುಡಿಸಲಲ್ಲಿ ತಗಡಿ ಚುಕ್ಕಾಡಿ ಕಡಿಸಿಕೊಂಡು ಮಲಗುತ್ತಾರೆ. ಎಂತ ವಿಚಿತ್ರ ಕಾಲ ನೋಡು ಸೀತಾ, ಎಂತ ವಿಚಿತ್ರ ಕಾಲ. ಸ್ವಾಮಿ, ರೈತ ಉಪವಾಸ ಮಲಗಿದ್ರು ಕೂಡ ಇನ್ನೊಬ್ಬರ ಹೊಟ್ಟೆಗೆ ಹಂಚಿ ಅವನು ಬೆಳೆತಾನೆ. ಅದಲ್ಲದೆ ಕಾಳು ಕಡಿಯನ್ನು ಇಡೀ ದೇಶಕ್ಕೆ ಹಂಚುತ್ತಾನೆ. ಇದೇ ಸ್ವಾಮಿ ರೈತರ ಸಂಕೇತ. ಸೀತಾ, ರೈತ ಹಗಲು ರಾತ್ರಿ ಭೂಮಿಯಲ್ಲಿ ಕಷ್ಟಪಟ್ಟು ದುಡಿದು ಇಡೀ ದೇಶಕ್ಕೆ ಅನ್ನ ಹಾಕುವ ರೈತರನ್ನು ಹೊತ್ತಿನಂತೆ ಹರಿದು ತಿನ್ನುವ ರಾಜಕಾರಣಿಗಳಿರುವಾಗ ರೈತನ ಹಸಿರು ಕ್ರಾಂತಿಯ ಕನಸು ಕನಸಾಗೆ ಉಳಿಯುತ್ತದೆ ಸೀತಾ, ಕನಸಾಗೆ ಉಳಿಯುತ್ತದೆ. ಇರಲಿ, ಮೈಲಾರಿ ದೇವಸ್ಥಾನಕ್ಕೆ ಹೋದವನು ಇಷ್ಟು ಹೊತ್ತಾದರೂ ಬರಲೇನಲ್ಲ ಸೀತಾ. ಸ್ವಾಮಿ, ಇವತ್ತು ದೊಡ್ಡ ಅಮಾಸಲ್ಲವೇ, ಸ್ವಲ್ಪ ದೇವಸ್ಥಾನ ಗದ್ದಲಿರಬೇಕು. ಇನ್ನೇನೋ ಬಂದ್ರು ಬರಬಹುದು, ಸ್ವಲ್ಪ ತಡವಾಗಬಹುದು. ಸೀತಾ, ಹೊಟ್ಟೆ ತುಂಬಾ ಹಸಿತಾ ಇದೆ. ಈ ಬಂಡೆಗಳ ಕೆಳಗೆ ಕುಳಿತುಕೊಂಡು ಊಟ ಬಡಿಸಬಾರಿ ಹೆಚ್ಚಿನ. ಸ್ವಲ್ಪ ತಡೆಯಿರಿ ಸ್ವಾಮಿ, ಮೈದಿನ ಶೀಲ ಬಂದ ನಂತರ ಎಲ್ಲ ಸೇರಿ ಊಟ ಮಾಡೋಣ. ಅಲ್ಲಿವರೆಗೂ ಈಗ ಏನು ಮಾಡುವುದು ಸೀತಾ? ಸ್ವಾಮಿ, ಹೊಲದಲ್ಲಿ ಗೋವಿನ ಜೋಳ ತೆನೆ ಹೇಗಿದೆ ಅಂತ ಸ್ವಲ್ಪ ಅಡ್ಡಾಡಿ ನೋಡೋಣವೇ? ಸೀತಾ, ಹಸಿರು ತುಂಬಿದ ಗೋವಿನ ಜೋಳದ ತೆನೆಗಿಂತ ನನ್ನ ಕಣ್ಣಿಗೆ ಹಸಿರು ತುಂಬಿದ ಶೃಂಗಾರ ಕುಣಿಯುವಾಸೆ. ಸ್ವಾಮಿ, ಅಂತ ವಯಸ್ಸಾದ್ರೂ ಕೂಡ ನಿಮಗೆ ಹಾಡಿನ ಚಿಂತೆನಾ? ಸೀತಾ, ಪ್ರೀತಿಗೆ ವಯಸ್ಸು ಬೇಕಾಗಿಲ್ಲ, ಪ್ರೀತಿಸುವ ಹೃದಯವಿದ್ದರೆ ಸಾಕು. ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ. ಪ್ರೀತಿ ದೇವಿ ನಿನಗೆ
ಅತ್ತಿಗೆ ಮೈಲಾರಿ ದೇವಿಯ ದರ್ಶನ ತೆಗೆದುಕೊಂಡು ಬಂದಿಯಪ್ಪ. ಮೈದುನ ಶೀಲ ಕಳೆದುಕೊಂಡು ಬರೇನಪ್ಪ ನೀನು. ಅತ್ತಿಗೆಮ್ಮ, ನಿಮ್ಮಿಬ್ಬರ ಪ್ರಣಯದ ಆಟವನ್ನು ನೋಡಿ ಸೀರಾ ನಾಚಿಕೊಂಡು ಮರೆಗೆ ನಿಂತಿರುವಳು. ಛೀ ಹೋಗಪ್ಪ, ನಂಗೆ ನಾಚೆ ಹೋಗುತ್ತೆ. ತಂಗಿ ಶೀಲಾ ಬಾರಮ್ಮ. ಬಂದೆ ಅಕ್ಕ. ಶೀಲಾ, ಆ ಬನಶಂಕರಿ ತಾಯಿಯಲ್ಲಿ ಏನೊಂದು ವರ ಬೇಡಿಕೊಂಡು ಬಂದಿಯಮ್ಮ. ಮಾಮ, ಬಿಸಿಲು ಚಳಿ ಮಳೆ ಎನ್ನದೆ ಹಗಲು ರಾತ್ರಿ ಈ ಭೂಮಿ ತಾಯಿ ಮಡಿಲಲ್ಲಿ ದುಡಿಯುತ್ತಿರುವ ಈ ರೈತರ ಮಕ್ಕಳ ತೋಳಿನಲ್ಲಿ ಆನೆ ಶಕ್ತಿ ಕೊಡು ಎಂದು ಆ ತಾಯಿ ಹತ್ರ ನಾನು ಬೇಡ್ಕೊಂಡು ಬಂದೆ ಮಾವ. ಒಳ್ಳೆದಾಯ್ತು ತಂಗಿ. ನೋಡಪ್ಪ ಮೈದುನ, ರೈತರು ಬೆಳೆದ ಎಲ್ಲ ಸರಿಯಾದ ಬೆಲೆಗೆ ಸಿಕ್ಕು ನಮ್ಮನಿದು ಮಾಡ್ತಿರುವ ದಲ್ಲಾಳಿಗಳಿಗೆ ಸರಿಯಾದ ಕೊಡಲೆ ಹಿಡಿಕೊಂಡು ಹೋರಾಟ ಮಾಡಿ ರೈತರ ತುತ್ತು ಬಾಯಿಗೆ ಬೀಳುವಾಗೆ ಮಾಡಬೇಕಪ್ಪ, ನೀನು ಮಾಡಬೇಕು. ಅತ್ತಿಗೆಮ್ಮ, ನಿನ್ನ ಆಶೀರ್ವಾದ, ಅಣ್ಣನ ಆಶೀರ್ವಾದ, ಇಡೀ ಸಮಸ್ತ ರೈತ ಜನಾಂಗದ ಆಶೀರ್ವಾದ ನನ್ನ ತಲೆಯ ಮೇಲೆ ಇದ್ದರೆ ರೈತರು ಬೆಳೆದ ಬೆಳೆಯನ್ನು ಹಗ್ಗದ ರೇಟಿನಲ್ಲಿ ತೆಗೆದುಕೊಂಡು ಹೋಗಿ ಗುಡಾವಣದಲ್ಲಿ ಸ್ಟಾಕ್ ಮಾಡಿ ಸರ್ಕಾರದಿಂದ ಪಾಸ್ಪೋರ್ಟ್ ತೆಗೆಸಿಕೊಂಡು ದುಬಾರಿ ಬೆಲೆಗೆ ಹೊರ ದೇಶಕ್ಕೆ ಮಾರಿಕೊಂಡು 4 ಅಂತಸ್ತಿನ ಅಂಬಾರಿಯಲ್ಲಿ ರಾಜರಾಶವಾಗಿ ಮೆರೆಯುತ್ತಿರುವ ಅಂಗಡಿಯ ಬಾಳಿ ಮಕ್ಕಳನ್ನು ರೈತನೊಂದಿಗೆ ಹಾವು ಮುಂಗುಚಿ ಆಟ ಆಡುವ ಆ MLA ದೇವೇಂದ್ರನಂತೂ ಈ ಬಡ ಬೀಜದ ಹೊಟ್ಟಿನ ಕತ್ತರಿಸಿಕೊಂಡು ಬಂದು ನಮ್ಮೂರ ಅಗಸಿಯ ಬಾಗಿಲಿಗೆ ತೋರಣ ಕಟ್ಟುತ್ತೇನೆ. ಶ್ರೀಮಂತಿಕೆಯ ಅಮೂಲಿನಲ್ಲಿ ಬಡವರನ್ನು ಬಂಡದಲಿತರ ಪಾಲಿಗೆ 3 ಲಕ್ಷ ಉಡಾಳ ಮೈಲಾರಿನಾಗಿ ಅವರ ಪಾಪದ ಶರೀರವನ್ನು ತೆಗೆದು ನಾಯಿ ಕಾಗಿಗಳ ಬಾಯಿಗೆ ಆಹಾರ ಹಾಕುತ್ತೇನೆ. ಈ ಚಿನ್ನ ಬೆಳೆಯುವ ಮಣ್ಣನ್ನು ಹೊರ ದೇಶದವರು ಕೊಡುವ ಕಪ್ಪು ಹಣಕ್ಕೆ ಫ್ಯಾಕ್ಟರಿ ಕಟ್ಟಡ ಮಾಡುವ ಆನೆಯ ವಂಚಕರು ರಾಜಕಾರಣಿಗಳ ಬಾಯಿಗೆ ಅಂಕುಶ ಹಾಕಿ ಧರ್ಮದ ಭೂಮಿಯಲ್ಲಿ ನ್ಯಾಯ ಎಂಬ ಹಣತೆ ಇಟ್ಟು ಸತ್ಯ ಎಂಬ ಭಕ್ತಿಯನ್ನು ಹಾಕಿ ನಿಸ್ವಾರ್ಥ ಎಂಬ ಎಣ್ಣೆಯನ್ನು ಹಾಕಿ ಮಮಕಾರ ಎಂಬ ಕಡ್ಡಿಯಿಂದ ಜ್ಯೋತಿ ಹಚ್ಚಿ ಈ ರೈತನ ಹಸಿರು ಕ್ರಾಂತಿಯ ಬಾವುಟವನ್ನು ದೇಶದ ಮೂಲೆಯಲ್ಲಿ ಬೆಳಗಿಸದಿದ್ದರೆ ನಾನು ಬೀರೇಶ್ವರ ಮಗ ವೀರಮೈಲಾರಿನ ಎಂಬತ್ತಿಗೆ ನಾನು ಬಸವೇಶ್ವರ ಮಗ ವೀರಮೈಲಾರಿನೇ ಅಲ್ಲ. ಮೈಲಾರಿ, ಈ ನಿನ್ನ ನುಡಿಗಳ 4 ಗೋಡೆಗಳ ಮಧ್ಯೆ ಇರದೆ ಈ ನಮ್ಮ ರೈತ ಜನಾಂಗ ಕಿವಿ ಮುಟ್ಟಬೇಕಾದರೆ ನಿನ್ನ ಕೈ ಕಚ್ಚಿ ಬಾಯಿಲಿ ನೆಚ್ಚಲಿಟ್ಟುಕೊಂಡು ರೈತರಿಗೆ ವಂಚನೆ ಮಾಡುವ ದೊರಾಳಿ ಅಂಗಡಿಯವರೇ ಇರಲಿ, ಭ್ರಷ್ಟಾಧಿಕಾರಿಗಳೇ ಇರಲಿ, ಮೋಸದ ಸರ್ಕಾರದ ಅಧಿಕಾರಿಗಳೇ ಇರಲಿ, ಅಂತವರ ಪಾಲಿಗೆ ಸೂರ ಸಂಗೊಳ್ಳಿರಾರೆಣ್ಣ ವೀರ ಸಿಂಧೂರ ಲಕ್ಷ್ಮಣನಂತೆ ಹೋರಾಡಿ ರೈತರ ಹಸಿರಿನ ಶಾಲೆಯನ್ನು ವಿಧಾನಸಭದ ಮುಂದೆ ಆರಿಸುವ ತಾಕತ್ತು ನಿನ್ನಿಂದ ಮಾತ್ರ ಸಾಧ್ಯ ಮೈಲಾರಿ, ನಿನ್ನಿಂದ ಮಾತ್ರ ಸಾಧ್ಯ. ಅಣ್ಣ, ಈ ಶರೀರ ನಿನ್ನಾಗೂ ಅತ್ತಿಗೆಯ ಕೈ ತುತ್ತು ಉಂಡು ಬೆಳೆದಿದ್ದು
ಆಶೀರ್ವಾದ ಸದಾ ಇರುತ್ತದೆ. ಅಣ್ಣ ಅತ್ತಿಗೆ ಎಲ್ಲರೂ ಚೆನ್ನಾಗಿದ್ದೀರಿ ತಾನೇ? ಈಗ ಬಂದಿಯರಪ್ಪ ಸಾಗರ. ಸಾಗರ, ಈ ಸಲ ಪರೀಕ್ಷೆ ಚೆನ್ನಾಗಿ ಬರೆದಿರುವ ತಾನೇ? ರಾಮ ಲಕ್ಷ್ಮಣರಂತ ನಂದಿರು, ಲಕ್ಷ್ಮಿ ಮಹಾಲಕ್ಷ್ಮಿ ಅಂತ ಅತ್ತಿಗೆಮ್ಮರ ಆಶೀರ್ವಾದ ಸದಾ ಈ ಕನ್ನಡ ಮೇಲೆ ಇರುವಾಗ ಪರೀಕ್ಷೆಯನ್ನು ಚೆನ್ನಾಗಿ ಬರೆಯದೇ ಇರುವನೇ ಈ ಸಾಗರ. ಮೈದುನ, ರೈತರ ಮಕ್ಕಳಿಗೆ ನೀನು ಮಿನುಗುವ ನಕ್ಷತ್ರ ಆಗಿ ನಿಮ್ಮ ಮನದ ಶಿಖರನ್ನು ಏರುವ ಹಾಗೆ ಮಾಡುವ ವೀರ ನೀನಾಗಬೇಕಪ್ಪ. ಮೈದುನ, ಕೈಯಲ್ಲಿ ಸಾಕಷ್ಟು ಹಣ ಇದೆ ಎಂದು ದುಷ್ಟರ ಗೆಳೆತನ ಮಾಡಬೇಡ. ಜ್ಞಾನವಂತರ ಸಂಘವನ್ನು ಬೆಳೆಸು, ಒಳ್ಳೆ ವಿದ್ಯಾವಂತನಾಗು. ಮೇಲಾಗಿ ಒಂದು ನೌಕರಿ ತೆಗೆದುಕೊಂಡು ರೈತರ ಬಾಳಿನಲ್ಲಿ ಗೋಳಾಡುತ್ತಿರುವ ಈ ರೈತರ ಕರುಣಾಮಯ್ಯಗೆ ನೀನು ಸಾಗರನಾಗ್ಬೇಕಪ್ಪ. ಅತ್ತಿಗೆಮ್ಮರೇ ತಾಯಿ, ಅಣ್ಣಂದಿರೇ ತಂದೆ ಎಂದು ನಂಬಿ ಬಂದಿರುವ ಈ ಕೂಸು ನಾನು. ನಿಮ್ಮೆಲ್ಲರ ಆಸೆ ಈಡೇರಿಸುವ ನಂಬಿಕೆ ನನ್ನಲ್ಲಿದೆ ಅತ್ತಿಗೆ, ನನ್ನಲ್ಲಿದೆ. ತಮ್ಮ ಹೆಜ್ಜೆ ಹೆಜ್ಜೆಗೂ ಕಷ್ಟ ನಷ್ಟಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ನಮ್ಮ ಕಷ್ಟ ನಷ್ಟಗಳನ್ನು ದೂರ ಮಾಡುವ ಹೊಣೆ ನಿನ್ನದೇ ಕೂಡಿದೆ ತಮ್ಮ, ನಿನ್ನದೇ ಕೂಡಿದೆ. ಸಾಗರ, ಬಹಳ ದಿನಗಳಾದವು, ಎಲ್ಲರೂ ಕೂಡಿಕೊಂಡು ಊಟ ಮಾಡದೆ ಬಾ ತಮ್ಮ, ಊಟ ಮಾಡೋಣ. ಅಣ್ಣ, ಊಟ ಮಾಡುವ ಮುನ್ನ ಅತ್ತಿಗೆಮ್ಮರ ಧ್ವನಿಯಿಂದ ಒಂದು ಹಾಡ ಕೇಳಬೇಕೆಂಬ ನನ್ನ ಆಸೆ. ಮೈದುನ, ಈ ನಿನ್ನ ಆಸೆಗೆ ನಾವೆಂದು ನಿರಾಸೆ ಎಂಬ ನೀರನ್ನು ಹಾಕೋದಿಲ್ಲ ಕಣೋ. ಆಯ್ತು, ಎಲ್ಲರೂ ಸೇರಿ ಹಾಡಿ ಆನಂದಿಸೋಣ ಬನ್ನಿ. ಎಲ್ಲರ ಇಷ್ಟವೇ ನನ್ನ ಇಷ್ಟ. ಚಿಕ್ಕಿ 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 ತಾರುಗಳ ಪ್ರಭವೇ, ಪ್ರೀತಿ ಹಂಟಿ ಗೂಡಿನಲ್ಲಿ ಕೈ ತೊಟ್ಟಿನ ಹುಡವೇ, ಚಿಕ್ಕಿ 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 ತಾರುಗಳ ಪ್ರಭವೇ, ಪ್ರೀತಿ ಹಂಟಿ ಗೂಡಿನಲ್ಲಿ ಕೈ ತೊಟ್ಟಿನ ಹುಡವೇ,
ನಾನು ಮಾತಿಗೆ ಮಾಡಲ್ಲ, ನೀನು ಹೇಳ್ತೀನ ನಡಿ. ಈ ಹುಚ್ಚರ ಸಮಾಜದಲ್ಲಿ ನಾನೇ ಕರೋಡಪತಿಯಾಗಿ ಜೀವನವನ್ನು ಎಂಜಾಯ್ ಆಗಿ ಕಳೆಯಬೇಕಾದರೆ ಲಪಂಗರಿಗೆ ಮಹಾಲಪಂಗನಾಗಿ, ಸುಳ್ಳರಿಗೆ ಸಾವಿರ ಸುಳ್ಳಿನ